ನಮಸ್ಕಾರ. ಇವತ್ತು ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಇಟ್ಟುಕೊಂಡು ವಿಲ್ಲನ್ನು ಹೇಗೆ ಪ್ರೂವ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಒಂದು 5-6 ಅಂಶಗಳನ್ನು ಕೊಟ್ಟಿದ್ದಾರೆ. ಅದು ಬಹಳ ಇಂಪಾರ್ಟೆಂಟು. ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಕೆಳಗೆ ಕೋರ್ಟ್ಗಳು ತಿಳ್ಕೊಬೇಕಾಗತ್ತೆ ಮತ್ತು ಲಿಟಿಗೇಂಟ್ಸು ತಿಳ್ಕೊಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದೆ. ಗೊತ್ತಾಯ್ತಾ? ಮೊದಲಿಗೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇದು ಕೇರಳ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಬಂದಂಥ ಒಂದು ಕೇಸು. ಕೆಳಗಡೆ ಕೋರ್ಟಲ್ಲಿ ಅದಕ್ಕೆ ಪರಾಭವ ಆಯಿತು. ಅದರಿಂದ ಮೇಲ್ಗಡೆ ಕೋರ್ಟಿಗೆ ಬಂದರು, ಸಿವಿಲ್ ಅಪೀಲು. ಅದರ ಒಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಡೀಟೇಲ್ಸು ತಾವು ನೋಡ್ಕೋಬೋದು. ಇದೊಂದು ಸ್ಪೆಷಲ್ ಲೀವ್ ಪಿಟಿಷನ್ 95/10/2023 ಲಕ್ಷ್ಮಿ ವರ್ಸಸ್ ಗೋಪಿ ಆ್ಯಂಡ್ ಅದರ್ಸ್. ಆಯಿತಾ? ಇಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಂಥ ಪ್ರಶ್ನೆಗಳು ಮತ್ತು ತೀರ್ಮಾನ ಮಾಡಬೇಕಾದಂಥದ್ದು ವಿಷಯಗಳು, ಅಂಶಗಳು ಅಂದರೆ ವಿಲ್ಲಿನ ಹೇಗೆ ಪ್ರೂವ್ ಮಾಡಬೇಕು ಒಬ್ಬನು. ಈ ವಿಲ್ಲಿನ ಪ್ರಕಾರ ನನಗೆ ಆಸ್ತಿ ಬಂದಿದೆ ಅಂತ ಹೇಳ್ತಕ್ಕಂಥವ್ರು, ಹಕ್ಕು ಬಂದಿದೆ ಅಂತ ಹೇಳ್ತಕ್ಕಂಥವ್ರು ಕೋರ್ಟಿನ ಮುಂದೆ ಬಂದಾಗ ಅದನ್ನು ಪ್ರಶ್ನೆ ಮಾಡಿದಾಗ ಯಾರಾದರೂ ಹೇಗೆ ಪ್ರೂವ್ ಮಾಡಬೇಕು? ಯಾರು ವಿಲ್ಲಿನ ಪರವಾಗಿ, ವಿಲ್ಲು ಯಾರ ಪರವಾಗಿ ಬರೆದಿರುತ್ತೆ ಅವ್ರು ಕೋರ್ಟ್ ಮುಂದೆ ಬಂದರೂ ಪರವಾಗಿಲ್ಲ, ಅಥವಾ ಅವ್ರ ಎಗ್ನೆಸ್ಟಾಗಿ ಪಾರ್ಟಿಗಳು ಬಂದರೂ ಆಯಿತು. ಅಂದರೆ ಜಿನೈನ್ನೆಸ್ ಆಫ್ ದ ವಿಲ್, ಅಂದರೆ ಈ ಒಂದು ಕಾನೂನು ಸಿದ್ಧತ್ವ ವಿಲ್ಲಿಂದು ಕ್ವಶನ್ ಮಾಡಿದಾಗ ಏನೇನು ಪ್ರೂವ್ ಮಾಡಬೇಕಾಗತ್ತೆ ಅಂತಕ್ಕಂಥ ಪ್ರಶ್ನೆ. ಆಯಿತಾ? ಇದು ಸುಪ್ರೀಂ ಕೋರ್ಟು ಮುಖ್ಯವಾಗಿ ಗಮನಿಸಿದ್ದು. ಈಗ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ, ಅಥವಾ ನಮಗೆ ಗೊತ್ತಿದೆ, ಬೇರೆ ಪತ್ರಗಳನ್ನು ನಾವು ಪ್ರೂವ್ ಮಾಡಬೇಕಾದ್ರೆ ಯಾರು ಬರೆದಿರ್ತಾರೆ ಅವ್ರನ್ನ ಕರೆದು ಎಕ್ಸಾಮ್ ಮಾಡ್ತೀವಿ, ಸಿಗ್ನೇಚರು ಇತ್ಯಾದಿ ಅವ್ರು ಒಪ್ಕೊಳ್ತಾರೆ ನಂದೆ ಅಂಥೇಳಿ. ಆದರೆ ಇಲ್ಲಿ ಏನಾಗುತ್ತೆ, ವಿಶೇಷವಾದ ಸಂದರ್ಭ, ಯಾರು ವಿಲ್ ಬರೆದಿರ್ತಾರೆ ಅವ್ರು ಜೀವಂತವಾಗಿರೋಲ್ಲ ಆ ವಿಲ್ಲು ಕೋರ್ಟಿನ ಮುಂದೆ ಬಂದಾಗ. ಆಯಿತಾ? ಆದ್ದರಿಂದ ಬಹಳ ಹುಷಾರಾಗಿ ಈ ಒಂದು ವಿಲ್ಲನ್ನು ಪ್ರೂವ್ ಮಾಡಬೇಕಾಗುತ್ತೆ. ಯಾಕಂದರೆ ಯಾರು ವಿಲ್ ಬರೆದಿರ್ತಾರೆ ಅವರ ಅಂತಿಮ ಇಚ್ಛೆ ಅದು. ಗೊತ್ತಾಯ್ತು? ಅದಕ್ಕೆ ನಾವು ಗೌರವ ಕೊಡಬೇಕು. ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ಸ್ಯಾಂಕ್ಟಿಟಿ, ಪಾವಿತ್ರ್ಯತೆ ಇದೆ. ಗೊತ್ತಾಯ್ತಾ? ಯಾರು ವಿಲ್ ಬರೆದಿದ್ದಾರೆ ಅವರ ಅಂತಿಮ ಉದ್ದೇಶ ಏನು, ಯಾವ ಆಸ್ತಿ, ಅವರ ಯಾವ ದಾಖಲೆಗಳು ಏನು, ಯಾರ ಪರವಾಗಿ ಹೋಗಬೇಕು, ಯಾರು ಅವರ ನಂತರ ಅದನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಬರೆದಿರ್ತಾರೆ. ಅದನ್ನು ಗಮನ ಇಟ್ಕೊಂಡು ಕೋರ್ಟ್ಗಳು ತೀರ್ಮಾನ ಮಾಡಬೇಕು. ವ್ಯಕ್ತಿ ಇಲ್ಲ, ಸತ್ತು ಹೋಗಿದ್ದಾರೆ ಬರೆದವರು, ಅವರ ಸಹಾಯಕ್ಕೆ ಕೋರ್ಟ್ಗಳು ಬರಬೇಕು. ಅವರ ಅಂತಿಮ ಇಚ್ಛೆಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಪಡಬೇಕು. ಅಕಸ್ಮಾತ್ ಕೋರ್ಟ್ ಮುಂದೆ ಬಂದಿರತಕ್ಕಂಥ ವಿಲ್ಲು ಅವ್ರು ಬರೆದಿದ್ದಲ್ಲ, ಅವ್ರ ಅಂತಿಮ ಇಚ್ಛೆ ಇಲ್ಲ ಅಲ್ಲ, ಅದು ಫೋರ್ಜ್ಡು, ಫ್ರಾಡಲೆಂಟು ಅಂತ ಆದರೆ ಹೊಡೆದಾಕಬೇಕು. ಅದಕ್ಕೆ ಅವಕಾಶ ಅದು ಜಾರಿಗೆ ಬರೋದಕ್ಕೆ ಅವಕಾಶ ಕೊಡಬಾರ್ದು. ಇದು ಮುಖ್ಯವಾದ ಅಂಶ. ಈಗ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಮೊದಲೇ ಅಂಶ ಅಂದರೆ ಈ ವಿಲ್ಲಿಗೆ ಅದರದ್ದೇ ಆದಂಥ ಒಂದು ಪಾವಿತ್ರ್ಯತೆ ಇರುತ್ತೆ. ಯಾಕಂದರೆ ಈಗ ಮೊದಲೇ ನಾನು ಹೇಳ್ದಂಗೆ ವಿಲ್ಲನ್ನು ಯಾರು ಬರೆದಿರ್ತಾರೆ ಅವ್ರು ತೀರ್ಕೊಂಡಿರ್ತಾರೆ. ಅವರು ತೀರಿಕೊಂಡ ನಂತರ ಅವ್ರು ಇಲ್ಲದೇ ಇದ್ದರೆ ಅದರ ಪರವಾಗಿ ಮಾತಾಡೋರು ಯಾರು? ಕಾನೂನು ಮಾತಾಡಬೇಕು. ಯಾರು ಕೋರ್ಟಿನ ಮುಂದೆ ಬಂದಿರ್ತಾರೆ, ಅದು ವಿಲ್ಲು ಜಿನೈನ್ ವಿಲ್ಲು, ನಿಜವಾದ ವಿಲ್ಲು, ಸಿಂಧುತ್ವ ಇರ್ತಕ್ಕಂಥ ವಿಲ್ಲು ಅಂತ ಹೇಳ್ತಾರೆ, ಅವರಿಗೆ ಪ್ರೂವ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಆಯಿತಾ? ಇಲ್ಲದೇ ಇರೋ ವ್ಯಕ್ತಿಯ ಬರೆದಿರ್ತಕ್ಕಂಥ ಒಂದು ಪತ್ರವನ್ನು ಜಾರಿಗೆ ತರೋದಕ್ಕೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಅವಕಾಶಗಳನ್ನು ಕೊಡ್ಬೋದು, ಅದೆಲ್ಲವನ್ನು ಕೊಡಬೇಕಾಗತ್ತೆ. ಮತ್ತು ಅದು ತೀರಿಕೊಂಡ ಒಬ್ಬ ವ್ಯಕ್ತಿಯ ಅಂತಿಮ ಇಚ್ಛೆ ಆದ್ದರಿಂದ ಅದನ್ನು ಸ್ವಲ್ಪ ಗೌರವದಿಂದ, ಪ್ರೀತಿಯಿಂದ, ಪಾವಿತ್ರ್ಯದಿಂದ ಕಾಣಬೇಕಾಗತ್ತೆ. ಇದು ಮೊದಲನೇ ಅಂಶ. ಎರಡನೇ ಅಂಶ, ಯಾರು ವಿಲ್ ಬರೆದಿರ್ತಾರೆ ಅವರ ಸಹಿ ಅಥವಾ ಹೆಬ್ಬೆಟ್ಟಿನ ಗುರುತನ್ನು ಪ್ರೂವ್ ಮಾಡಬೇಕಾಗತ್ತೆ. ಯಾರು ವಿಲ್ಲು ಇಂಥವ್ರು ಬರೆದಿದ್ದಾರೆ ಅಂತ ಹೇಳ್ತಾರೆ ಅವರು. ಗೊತ್ತಾಯ್ತಾ? ಸಿಗ್ನೇಚರು. ಒಂದು ವೇಳೆ ಎದುರುಗಡೆ ಪಾರ್ಟಿ ಡಿಸ್ಪ್ಯೂಟ್ ಮಾಡಿದರೆ ಅದನ್ನು ನಿರಾಕರಿಸಿ ಅವ್ರು ಬರೆದಿದ್ದು ಅವ್ರ ಸೈನ್ ಅಲ್ಲ, ಅವ್ರ ಹೆಬ್ಬೆಟ್ಟಿನ ಗುರುತಲ್ಲ ಅಂದರೆ ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ ಕಳಿಸ್ಬೇಕಾಗತ್ತೆ, FSL ಕಳಿಸ್ಬೇಕಾಗತ್ತೆ. ಕಳಿಸ್ಬಿಟ್ಟು ಒಪಿನಿಯನ್ ತೊಗೊಂಡು ಒಪಿನಿಯನ್ ಮೂಲಕ ಪ್ರೂವ್ ಮಾಡಬೇಕಾಗತ್ತೆ. ಇದು ಯಾವ ಸಂದರ್ಭದಲ್ಲಿ ಪ್ರೂವ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಪ್ರೂವ್ ಮಾಡಬೇಕಾಗಿಲ್ಲ, ಭಾರ ನಮ್ಮ ಮೇಲೆ ಇರೋಲ್ಲ ಅಂತಕ್ಕಂಥದ್ದಿಲ್ಲ. ಪ್ರೂವ್ ಮಾಡಲೇಬೇಕು ಡಿಸ್ಪ್ಯೂಟ್ ಆದಾಗ. ಆದ್ದರಿಂದ ಈ ಒಂದು ಸಿಗ್ನೇಚರ್ ಅಥವಾ ತಂಬ್ ಇಂಪ್ರೆಷನ್ ಎರಡರಲ್ಲಿ ಒಂದನ್ನು ಅವರು ಏನು ಹಾಕಿರ್ತಾರೆ ಅದನ್ನು ಸಾಬೀತು ಮಾಡಬೇಕು. ಆವಾಗ ಯಾವ ವ್ಯಕ್ತಿ ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ, ಅವರೇ ಬರೆದಿದ್ದಾರೆ ಅಂತಕ್ಕಂಥದ್ದು ಮೊದಲ ಅಂಶ ಪ್ರೂವ್ ಆದಂಗೆ ಆಗುತ್ತೆ. ಮತ್ತು ಮುಂದಿನ, ಇದು ಪ್ರಾಪರ್ಲಿ ಅಟೆಸ್ಟೆಡ್. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಈ ಕಡಾಖಂಡಿತವಾಗಿ ಕಡ್ಡಾಯವಾಗಿ ಸಾಕ್ಷಿಗಳು ಬೇಕೇ ಬೇಕು ಬಿಲ್ಲಿಗೆ.
ಗೊತ್ತಾಯ್ತಾ? ವಿಲ್ಲಿಗೆ ಸಾಕ್ಷಿಗಳು ಬೇಕು ಅಂತಾದರೆ ಆ ವಿಲ್ಲಿಗೆ ಸಹಿ ಹಾಕಿದ್ದವ್ರನ್ನ ಒಬ್ಬರನ್ನಾದರೂ ನಾವು ವಿಚಾರಣೆ ಮಾಡಬೇಕಾಗುತ್ತೆ ಸಾಕ್ಷಿಯನ್ನಾಗಿ. ಗೊತ್ತಾಯ್ತಾ? ಒಂದು ವೇಳೆ ನಾನು ನಿಮ್ಗೆ ಹೇಳಿದ್ದೆ, ಸಪೋಸಿಂಗ್ ವಿಲ್ಲಿಗೆ ಸಾಕ್ಷಿಯಾಗಿರೋರು ಸತ್ತು ಹೋದರೆ ಆ ಸತ್ತು ಹೋಗಿರುವ ಸಾಕ್ಷಿಗಳ ಯಾವುದಾದ್ರೂ ಬರವಣಿಗೆ ಸಹಿ ಇರ್ತಕ್ಕಂಥ ಹಳೆ ಪತ್ರಗಳು, ಯಾವುದೇ ಅಂಚೆ ಪತ್ರಗಳಿರ್ಬೋದು, ರಿಜಿಸ್ಟ್ರ್ ಪತ್ರಗಳಿರ್ಬೋದು, ಇನ್ಯಾವುದರ ಲೆಟರ್ ಇರ್ಬೋದು, ಅದನ್ನು ತಂದು ಕೋರ್ಟಿನ ಮುಂದೆ ಹಾಜರು ಮಾಡೋದ್ರ ಮೂಲಕ ಇದೇ ಅವ್ರ ಸಿಗ್ನೇಚರ್ ಸ್ವಾಮಿ ಅಂತ ಪ್ರೂವ್ ಮಾಡಬೇಕು, ಕಂಪೇರ್ ಮಾಡಬೇಕಾಗತ್ತೆ. ಅವಶ್ಯಕತೆ ಬಿದ್ದರೆ FSL ಒಪಿನಿಯನ್ನು ಕೂಡ ತಗೋಬೇಕಾಗತ್ತೆ. ಇದು ವಿಟ್ನೆಸ್ಗಳು ಬೇಕೇ ಬೇಕು. ವಿಟ್ನೆಸ್ ಎಕ್ಸಾಮಿನೇಷನ್ ಒಬ್ಬ ಸಾಕ್ಷಿಯ ವಿಚಾರಣೆ ಅಟೆಸ್ಟಿಂಗ್ ವಿಟ್ನೆಸ್ ಮಾಡದೆ ಹೋದರೆ ವಿಲ್ಲು ಪ್ರೂವ್ ಮಾಡ್ದಂಗೆ ಆಗಲ್ಲ. ಇದು ನಿಮಗೆ ಜ್ಞಾಪಕ ಇರಲಿ, ಆಯಿತಾ? ಮತ್ತು ನಾಲ್ಕನೇದು, ಈ ಯಾರು ವಿಲ್ ಬರೆದಿರ್ತಾರೆ, ಸಾಮಾನ್ಯವಾಗಿ ಏನು ಬರುತ್ತೆ ಅಲಿಗೇಷನ್ನು ಅಂದರೆ, ಅವರು ಮಾನಸಿಕವಾಗಿ ಸರಿ ಇರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಏನು ಬರಿತಾ ಇದ್ದೀನಿ, ಅದರ ಪರಿಣಾಮ ಏನು ಅಂಥೇಳಿ ಅಂತ ಆರೋಪ ಬರುತ್ತೆ. ಆದ್ದರಿಂದ ಸಾಯುವಾಗ ಅಥವಾ ಈ ವಿಲ್ಲನ್ನು ಬರೀಬೇಕಾದ್ರೆ ಯಾವ ವ್ಯಕ್ತಿ ವಿಲ್ಲನ್ನು ಬರೆದಿದ್ದಾರೆ ಅವರು ಮಾನಸಿಕವಾಗಿ ಆರೋಗ್ಯವಾಗಿದ್ದರು, ಅವರು ಬರೆದದ್ದನ್ನು ತಿಳ್ಕೊಳ್ಳುವಂಥ ಮತ್ತು ಏನು ಬರಿತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡು ಮತ್ತು ನಾನು ಬರೆದದ್ದು ಪರಿಣಾಮ ಏನು ಅಂತ ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಬರೆದಿದ್ದರೆ ಮಾತ್ರ, ಆ ಥರ ಆರೋಗ್ಯ ಸ್ಥಿತಿ ಅವ್ರದ್ದಿದ್ದರೆ ಮಾತ್ರ ಅದನ್ನ ಒಪ್ಕೋಬೇಕು ಅಂತ ಕಾನೂನು ಹೇಳುತ್ತೆ. ಮತ್ತು ಮುಖ್ಯವಾಗಿ ಇನ್ನೊಂದು ಹೇಳುತ್ತೆ ಸುಪ್ರೀಂ ಕೋರ್ಟು, ಈ ಅನುಮಾನಾಸ್ಪದ ವಾತಾವರಣದಲ್ಲಿ ಗೊತ್ತಾಯ್ತಾ, ತುಂಬ ಅನುಮಾನ ಇದ್ದಾಗ ಈ ಈ ಈ ವಿಲ್ಲಿನ ನೈಜತೆಯನ್ನು ಮತ್ತು ಅದರ ಕಾನೂನುಬದ್ಧತೆಯನ್ನು ಅರ್ಥ ಮಾಡಿಕೊಳ್ಳಲು ಕೋರ್ಟ್ಗಳು ಭಾಳ ಗಂಭೀರವಾದಂಥ ಒಂದು ತನಿಖೆ, ಅಂದರೆ ಎವಿಡೆನ್ಸನ್ನು ಭಾಳ ಸೀರಿಯಸ್ ಆಗಿ ತನಿಖೆ ಮಾಡಿ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಈ ರೀತಿಯಲ್ಲಿ ವಿಲ್ಲನ್ನು ಪ್ರೂವ್ ಮಾಡಬೇಕು. ವಿಲ್ಲನ್ನು ಪ್ರೂವ್ ಮಾಡಬೇಕಾದ್ರೆ ಅದನ್ನು ಬರೆದಂಥ ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡಿದಂಥ ವ್ಯಕ್ತಿ, ಸೈನ್ ಹಾಕಿದಂಥ ವ್ಯಕ್ತಿ ಅಥವಾ ಹೆಬ್ಬೆಟ್ಟು ಹಾಕಿದಂಥ ವ್ಯಕ್ತಿ, ಗುರುತು ಹಾಕಿದಂಥ ವ್ಯಕ್ತಿ ಇರೋದಿಲ್ಲ. ಅವರು ಇಲ್ಲದಾಗ ಅವರ ಸಹಾಯಕ್ಕೆ ಕೋರ್ಟ್ಗಳು ಇರ್ತವೆ. ಮತ್ತು ಯಾರು ಅದನ್ನು ಸಿಂಧುತ್ವ ಇದೆ ಅಂತ ಹೇಳ್ತಾರೆ ಅವರು ಕೋರ್ಟಿನ ಮುಂದೆ ಬಂದಾಗ ಈ ಅಂಶಗಳನ್ನು ಅವರು ಸಾಬೀತು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಅಂಶಗಳನ್ನು ಸಾಬೀತು ಮಾಡಿದರೆ ಕೋರ್ಟಿಗೆ ಸಮಾಧಾನ ಆದರೆ, ಕೋರ್ಟಿಗೆ ಒಂದು ಕನ್ವಿನ್ಸ್ ಆದರೆ, ಸಮಜಾಯಿಷಿ ಸರಿಯಾದಿದ್ದರೆ, ಸಾಕ್ಷ್ಯ ಸರಿಯಾದಿದ್ದರೆ ಮತ್ತು ಕೋರ್ಟ್ ಅದನ್ನು ಒಪ್ಕೊಳ್ಬೇಕಾಗತ್ತೆ, ಒಪ್ಕೊಂಡು ತೀರ್ಪನ್ನು ಕೊಡಬೇಕಾಗತ್ತೆ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ವಿಷಯದ ಬಗ್ಗೆ ಇಷ್ಟು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಹಳ ಹಿಂದೂ ನಾನು ವಿಡಿಯೋಗಳು ಮಾಡಿದ್ದೀನಿ, ಅದು ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಆದ್ದರಿಂದ ನಿಮ್ಮ ಗಮನಕ್ಕೆ ತರಬೇಕು. ಸುಪ್ರೀಂ ಕೋರ್ಟ್ ಮನಸ್ಸಲ್ಲಿ ಏನಿದೆ, ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಏನಿದೆ, ಸುಪ್ರೀಂ ಕೋರ್ಟು ವಿಲ್ಲನ್ನು ಹೇಗೆ ಪ್ರೂವ್ ಮಾಡಬೇಕು ಅಂತ ಹೇಳಿದೆ, ಮುಖ್ಯವಾದ ಅಂಶಗಳು ಏನೇನು, ಬರೆದವರು ಇಲ್ಲದಾಗ ಅವರ ಉದ್ದೇಶವನ್ನು, ಅವರ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ಆಸೆಯನ್ನು, ಆಕಾಂಕ್ಷೆಯನ್ನು ಜಾರಿಗೆ ತರುವಲ್ಲಿ ಕಾನೂನು ಪರವಾಗಿರುತ್ತೆ, ಅದಕ್ಕೆ ಸಹಾಯಕವಾಗಿ ಕೋರ್ಟ್ಗಳು ಕೆಲಸ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಕೋರ್ಟು ತನ್ನ ತೀರ್ಪನ್ನು ನೀಡಿದೆ. ಗೊತ್ತಾಯ್ತಾ? ಅದನ್ನು ಮತ್ತೆ ವಾಪಸ್ಸು ಕೇರಳ ಹೈಕೋರ್ಟಿಗೆ ಕಳಿಸಿ ಸರಿಯಾಗಿ ಯೋಚನೆ ಮಾಡಿ ಕಾನೂನನ್ನು ಅಪ್ಲೈ ಮಾಡಿ ಜಡ್ಜ್ಮೆಂಟ್ ಕೊಡಿ ಅನ್ನುವಂಥ ಮಾತನ್ನು ಹೇಳಿದೆ. ಇಷ್ಟು ಈ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.